ಅಶೋಕ್ ಅವರು ಮಾತಾಡ್ತಾರೆ, ನಿಖಿಲ್ ಅವರು ಅರ್ಜುನ ಆಗಬೇಕಿತ್ತು, ಮತ್ತೆ ಪುನಃ ಅಭಿಮನ್ಯುನೇ ಆದರು. ಇದೊಂದು ಕಡೆ ನಮಗೂ ಬೇಸರ ಆಗ್ತಿದೆ ಅಂತ ಹೇಳ್ತಾರೆ. ಈಗ ನಾವು ಇತಿಹಾಸ ತೆಗೆದು ನೋಡೋದಾದರೆ ಸಾಕಷ್ಟು ಬಾರಿ ನಾವೆಲ್ಲರೂ ಮಾತಾಡ್ತೀವಿ ಇತಿಹಾಸದ ಬಗ್ಗೆ. ಅಬ್ರಾಹಿಂ ಲಿಂಕನ್ ಅವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಎಲ್ಲರೂ ಸೋತಿದ್ದಾರೆ. ದೊಡ್ಡವ್ರು ಎಸ್ಸಲ್ಲಿ ಸೋತಿಲ್ಲ. ಇವೆಲ್ಲ ಸೋಲು ಗೆಲುವು ಸಮಚಿತವಾಗಿ ತೊಗೊಂಡೋಗೋಣ. ಆಮೇಲೆ ಇಲ್ಲಿ ನಾನು ಸೋತೆ ಅಂದ ಮಾತ್ರಕ್ಕೆ ಮನೆಗೆ ಹೋಗಿ ಸೇರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಹೋರಾಟದ ಮನಸ್ಥಿತಿಯಲ್ಲೇ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಈಗ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಅನೇಕ ವರ್ಗ ಇದೆ. ಎಲ್ರಿಗೂ ಕೂಡ ಇವತ್ತು ನಾನು ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಎರಡು ಪಕ್ಷದ ಸೋಲಿನ ಸಮಾಲೋಚನೆ ಸಭೆ ಯಾವಾಗ ನಡೆಯುತ್ತೆ? JDS ಮತ್ತು ಅತಿ ಶೀಘ್ರದಲ್ಲೇ ಮಾಡ್ತೇವೆ. ಒಂದು 4-5 ದಿನಗಳ ಕಾಲ ಒಂದು ಸ್ವಲ್ಪ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ. ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ವಾರದಲ್ಲಿ ಬಂದು, ಯಾಕೆಂದರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸನ್ಮಾನ್ಯ ಕುಮಾರಣ್ಣವರ ಉಪಸ್ಥಿತಿ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಅವರು ಬಂದ ನಂತರ ಇನ್ನೊಂದು ವಾರದಲ್ಲಿ ಒಂದು ಕೃತಜ್ಞತೆ ಸಭೆಯನ್ನು ಕರಿತೇವೆ. ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ.